ಓದಿದ್ವಿ ಹೌದಾ? Reactions of alpha hydrogen ಅಂತ ಒಂದಿದೆ, ರೈಟ್? ಸೊ ಆಲ್ಡಿಹೈಡ್ ಇರಲಿ ಕೀಟೋನ್ಸ್ ಆಗಲಿ ಎರಡರಲ್ಲಿ ಯಾವ್ದಕ್ಕೆ ಆಲ್ಫಾ ಹೈಡ್ರೋಜನ್ ಇರುತ್ತಾ? ಆಲ್ಡಿಹೈಡ್ಗ ಕೀಟೋನ್ಗೆ ಇರೋದಿಲ್ಲ. ಆಲ್ಡಿಹೈಡ್ ಆಗ್ಲಿ ಕೀಟೋನ್ ಆಗ್ಲಿ ಯಾವ್ದಕ್ಕೆ ಆಲ್ಫಾ ಹೈಡ್ರೋಜನ್ ಇರುತ್ತೆ? ಆಲ್ಫಾ ಬೀಟಾ ಪೊಸಿಷನ್ ಆದ್ರೂ ಗೊತ್ತಿರುತ್ತಾ ಅನ್ಕೊಂತೀನಿ. ಕಾರ್ಬನಿಕ್ ಕಾಂಪೌಂಡ್ ಈ ತರ ಫಂಕ್ಷನಲ್ ಗ್ರೂಪ್ ಇರುತ್ತೆ ಅನ್ಕೋರಿ, ರೈಟ್? ಸೊ ಆಲ್ಡಿಹೈಡ್ಗೆ ಕೀಟೋನ್ಗೆ ಎರಡಕ್ಕೂ ಆಲ್ಫಾ ಗ್ರೂಪ್ ಇರುತ್ತೆ ಅಂತಂದ್ರೆ, ಸೊ ಇಫ್ ಐ ಆಮ್ ಕನ್ಸಿಡರಿಂಗ್ ದಿಸ್ ಆಸ್ ಅ ಫಂಕ್ಷನಲ್ ಗ್ರೂಪ್ ದೇರ್, ಎರಡು ಪೊಸಿಷನ್ಸ್ ಏನಾಗ್ತವೆ? ಆಲ್ಫಾ ಪೊಸಿಷನ್ ಅಲ್ಲಿ ಸೊ ಇವೆರಡು ಪೊಸಿಷನ್ಸ್ ಏನಾಗ್ತವೆ? ಆಲ್ಫಾ ಪೊಸಿಷನ್ಸ್ ಆಗುತ್ತೆ, ಹೌದಾ? ಸೊ ವೆದರ್ ಅಲ್ಲಿ ಯಾವ ಆಟಮ್ ಆದ್ರೂ ಇರ್ಲಿ, ದಟ್ ವಿಲ್ ಬಿ ಆಲ್ಫಾ ಆಟಮ್ ಓನ್ಲಿ ಇದೆ, ರೈಟ್? ಸೊ ದಟ್ ಇಸ್ ಕಾರ್ಬನ್ ಆರ್ ಹೈಡ್ರೋಜನ್. ಎರಡು ಪೊಸಿಷನ್ಸ್ ಏನಾಗ್ತವೆ? ಆಲ್ಫಾ ಪೊಸಿಷನ್ಸ್ ಇರುತ್ತೆ ಅಲ್ಲಿ, ಹೌದಾ? ಸೊ ಈಗ whether I am taking an aldehyde, if I am taking aldehyde directly there will be a hydrogen, right? That this will be alpha hydrogen only. And if I am taking a ketone, ಎರಡು ಕಡೆ ನನಗೆ ಕಾರ್ಬನ್ ಇರುತ್ತೆ, ಹೌದಾ? If I am taking ketone, then this will be alpha carbon. So ಯಾವ ಹೈಡ್ರೋಜನ್ ಅಟ್ಯಾಚ್ ಇರುತ್ತೋ that will be nothing but a alpha hydrogen only. So both in case of aldehyde, Cl, ಇಲ್ಲೂ ಕೂಡ ಕಾರ್ಬನ್ ಇತ್ತು ಅಂತಂದ್ರೆ then if there is hydrogen there, then this will also be alpha hydrogen only. Possibly ಯಾವ್ದು ಬೇಗ ರಿಯಾಕ್ಟ್ ಆಗುತ್ತೆ ಅದು ರಿಯಾಕ್ಷನ್ ಅಲ್ಲಿ ತೋರಿಸುತ್ತೆ ನಿಮಗೆ, ಅರ್ಥ? whenever the aldehydes are undergoing reaction. So by this sense both aldehyde and as well as ketone both will be having a alpha hydrogen there. So ಈಗ as we know alpha hydrogen ಸಿಕ್ತು ಅಂತಂದ್ರೆ ಈಗ ಫಂಕ್ಷನಲ್ ಗ್ರೂಪ್ ಏನಿದೆ, ಇದು ಕಾರ್ಬನಲ್ ಗ್ರೂಪ್ ಫಂಕ್ಷನಲ್ ಗ್ರೂಪ್ ಯಾವ ತರ ಇದೆ? ವಾಟ್ ಇಸ್ ದ ನೇಚರ್ ಆಫ್ ದಿಸ್ ಫಂಕ್ಷನಲ್ ಗ್ರೂಪ್ ದೇರ್? ಕಾರ್ಬನಲ್ ಗ್ರೂಪ್ ಇದು ನೇಚರ್ ಏನಿರುತ್ತೆ? ಒಂದು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ನೇಚರ್ ಇರುತ್ತೆ. ಎಲೆಕ್ಟ್ರಾನ್ ವಿಡ್ರಾಯಿಂಗ್ ನೇಚರ್ ಇರೋದ್ರಿಂದ ಅಲ್ಲಿ ಏನ ರೈಸ್ ಆಗುತ್ತೆ? ರೆಸೊನೆನ್ಸ್ ರೈಸ್ ಆಗುತ್ತೆ, ಹೌದಾ? So due to that resonance, ನಮಗೆ polarity due to this polar nature of this carbonyl group there, as well as the electron withdrawing nature of this carbonyl group there, so resonance arise ಆಗುತ್ತೆ ಅಲ್ಲಿ. ಈಗ resonance arise ಆಯ್ತು ಅಂತಂದ್ರೆ how that group will be there? Considering this as one hydrogen here, right? So due to resonance ಏನಾಗುತ್ತೆ ಅಲ್ಲಿ, due to electron withdrawing nature of this one, right? So whatever this carbonyl group is there, it is a electron withdrawing group here. Electron withdrawing group ಇರೋದ್ರಿಂದ ಏನ್ ಮಾಡುತ್ತೆ? It will take electrons from this carbon here. So directly carbon ಇಂದ electrons ತಗೊಳ್ಳಿಕ್ಕೆ ಆಗೋದಿಲ್ಲ. That's why what will happen? It will try to break this bond here. Since the alpha hydrogen will be more ready to give this electrons here. So due to resonance here, electron withdrawing nature ಇರೋದ್ರಿಂದ ಏನಾಗುತ್ತೆ ಅಲ್ಲಿ, there will be resonance here, right? So resonance ಇರೋದ್ರಿಂದ ಏನಾಗುತ್ತೆ ನಮಗೆ? So whether the proton abstraction ಗೆ ಏನು ಯೂಸ್ ಮಾಡಬಹುದು ಇಲ್ರಿ? I can use a base here, right? So the proton will be one abstractor here. So proton ಹೋಗೋದ್ರಿಂದ ಏನಾಗುತ್ತೆ? Carbon will get a polarized here due to resonance, right? So this carbon oxygen will get discharged, whereas it will
ಬಾಂಡ್ ಬ್ರೇಕ್ ಆಗೋದ್ರಿಂದ ಏನಾಗುತ್ತೆ ಅಂಡ್ ಆಸ್ ವೆಲ್ as this ಕಾರ್ಬನ್ ವಿಲ್ ಗೆಟ್ ಚಾರ್ಜ್ ಹಿಯರ್. ಈ ತರ ಕಂಡೀಷನ್ ಅರೈಸ್ ಆಗುತ್ತಲ್ಲಿ. ಇಂಟರ್ಮೀಡಿಯೇಟ್ ಕರೆಕ್ಟಾ? ಏನಾಗುತ್ತೆ ಹೇಳ್ರಿ ಅಲ್ಲಿ? ಈ ಎರಡು ರಿಯಾಕ್ಷನ್ಗಳು ಒಂದ್ಸಲ ಪಾಸಿಬಲ್ ಇದೆ. ಇಲ್ಲಿನ ಫಸ್ಟ್ ಸ್ಟ್ರಕ್ಚರ್ ಬರ್ಬೇಕು ನಿಮ್ಗೆ. ಇಸ್ ಇಟ್ ಪಾಸಿಬಲ್ ಸೈಮಲ್ಟೇನಿಯಸ್ಲಿ? ಸೊ ಈಗ ಸೈಮಲ್ಟೇನಿಯಸ್ಲಿ ಎದಕ್ಕೆ ಆಗೋದಿಲ್ಲ ಹೇಳ್ರಿ? ಟು ಅಂಡರ್ಗೋ ದಿಸ್ ರೆಸೊನೆನ್ಸ್ ನನಗೆ ಇಲ್ಲೊಂದು ಚಾರ್ಜ್ ಬೇಕಾ? ಯಾವಾಗ್ಲೂ ಸೈಮಲ್ಟೇನಿಯಸ್ ಎರಡು ಆಗುದಿಲ್ಲ. ಅರ್ಥ ಆಯ್ತಾ? ಫಸ್ಟ್ ನಾ ಏನ್ ಮಾಡ್ಬೇಕು ಹೇಳ್ರಿ? ವೆದರ್ ಐ ಹ್ಯಾವ್ ಟು ಡೂ ದಿಸ್ ರೆಸೊನೆನ್ಸ್ ಅರೈಸ್ ಆಗುತ್ತೋ ಏನ್ ಫಸ್ಟ್ ಪ್ರೋಟಾನ್ ಅಬ್ಸ್ಟ್ರಾಕ್ಷನ್ ಆಗುತ್ತೋ? ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಆಗುತ್ತೋ ಫಸ್ಟಿಗೆ. ಒನ್ಸ್ ದಿಸ್ ಪ್ರೋಟಾನ್ ಇಸ್ ಅಬ್ಸ್ಟ್ರಾಕ್ಟಿಂಗ್ ದೆನ್ ಈ ಕಾರ್ಬನ್ ಯಾವ ಚಾರ್ಜ್ ಬರುತ್ತೆ? ನೆಗೆಟಿವ್ ಚಾರ್ಜ್ ಬರುತ್ತೆ. Since that carbon is consisting of one extra electron here, ಅವಾಗ ಈ ಕಾರ್ಬನ್ ಗ್ರೂಪ್ ಏನ್ ಮಾಡುತ್ತೆ? ಈ ಕಾರ್ಬನ್ ಗ್ರೂಪ್ ನೇಚರ್ ಏನಿರುತ್ತೆ? ಇಸ್ ಹ್ಯಾವಿಂಗ್ ಅ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ನೇಚರ್ ದೇರ್. ಅದಕ್ಕೆ ಇಲ್ಲಿ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ವಾಟ್ ದಿಸ್ ಕಾರ್ಬನ್ ವಿಲ್ ಡು? It will try to take that electron here. ನೆಗೆಟಿವ್ ಚಾರ್ಜ್ ತರೋದ್ರಿಂದ ಏನಾಗುತ್ತೆ? The resonance will arise here. ಈ ರೆಸೊನೆನ್ಸ್ ಅರೈಸ್ ಆಗಬೇಕು ಅಂತಂದ್ರೆ ಇಲ್ಲಿ ಇನ್ನೊಂದು ಅಟಮಿಗೆ ನೆಗೆಟಿವ್ ಚಾರ್ಜ್ ಇರ್ಲೇಬೇಕಲ್ಲಿ. ರೆಸೊನೆನ್ಸ್ bonded character, single bonded character and one more either lone pair ಆದ್ರೂ ಇರಬೇಕು ಇಲ್ಲ ಡಬಲ್ ಬಾಂಡ್ ಆದ್ರೂ ಇರಬೇಕು ರೆಸೊನೆನ್ಸ್ ತೋರಿಸಲಿಕ್ಕೆ. So this is not a proper mechanism here. ಈ ತರ ಎರಡು simultaneous mechanism ಆಗುದು. In case ಎಲ್ಲಾದ್ರೂ ಕೊಟ್ಟಿದ್ರು ಅಂತಂದ್ರೆ don't get confused there. ಪ್ರೋಟಾನ್ ಅಬ್ಸ್ಟ್ರಾಕ್ಟ್ ಆಗೋದ್ರಿಂದ ಫಸ್ಟ್ ಸ್ಟೆಪ್ ಅಲ್ಲಿ ಎಲೆಕ್ಟ್ರಾನ್ ವಿಡ್ರಾಯಿಂಗ್ ನೇಚರ್ ಇರೋದ್ರಿಂದ ಕಾರ್ಬನಿಲ್ ಗ್ರೂಪ್ಗೆ ಅವಾಗ ಏನ್ ಮಾಡುತ್ತೆ? ದಿಸ್ ಕಾರ್ಬನ್ ವಿಲ್ ಬಿ ಗೆಟಿಂಗ್ ನೆಗೆಟಿವ್ ಚಾರ್ಜ್ ಹಿಯರ್. ಸೊ ನೌ ದ ರೆಸೊನೆನ್ಸ್ ಪಾಸಿಬಲ್ ಹಿಯರ್. ಈ ಎಲೆಕ್ಟ್ರಾನ್ಸ್ ಇಲ್ಲಿ ಹೋಗುತ್ತೆ. ದಿಸ್ ಎಲೆಕ್ಟ್ರಾನ್ ವಿಲ್ ಕಮ್ ಹಿಯರ್, ರೈಟ್? ಸೊ ಪಾಸಿಬಲ್ ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಯಾವ ತರ ಆಗ್ಬೋದು? ಈ ತರ ಆಗ್ಬೋದು. So when this is possible here, when there is a alpha hydrogen, ಅದು ಈ ಕಡೆ ಹೈಡ್ರೋಜನ್ ಇರಬಹುದು, ಈ ಕಾರ್ಬನ್ ಹೈಡ್ರೋಜನ್ ಇರಬಹುದು. Right, so this is the resonance due to hydrogen atom there. So first the base will obstruct this proton here and carbon will get a negative charge here. Possibility of a negative charge here. Since the carbonyl group is electron withdrawing in nature here, so it will try to withdraw this electron from this carbon to the carbon bond here, right? So the carbon and the electron ತಗೊಂಡೋದ್ರಿಂದ ಏನಾಗುತ್ತೆ? Again it is arising the resonance forms here. ಈ structure cannot ಆಗೋದಿಲ್ಲ. We call these two as a resonance structure here. Right? So ಈಗ possibly ಯಾವ ತರ ರಿಯಾಕ್ಷನ್ಸ್ ಆಗ್ಬೋದು ಹೇಳ್ರಿ? ಸಿಗ್ತಾ ಇದೆ ನನಗೆ. ಫಂಕ್ಷನಲ್ ಗ್ರೂಪ್ ಸಾರಿ ಫಂಕ್ಷನ್ ಗ್ರೂಪ್ ಯಾವ್ದು ಬರ್ತಾ ಇದೆ ಇಲ್ಲಿ? So is that intermediate is stable there? ನ್ಯೂಟ್ರಲ್ ಇರಲಿಲ್ಲ ಅಂತಂದ್ರೆ ಅದನ್ನ ಯಾವ ತರ ನ್ಯೂಟ್ರಲೈಸ್ ಮಾಡಬಹುದು? ಈಗ ಮಾಡಬಹುದು ಅದಕ್ಕೆ. It's showing some kind of reactions here, right? So aldol condensation ಅಂತ reactions ತೋರಿಸುತ್ತೆ.
ಒಂದೇ ಏನಾದರೂ ಆಲ್ಡಿಹೈಡ್ ಇತ್ತು ಒಂದೇ ಕೀಟೋನ್ ಇತ್ತು ಅಂತಂದ್ರೆ is it possible here to undergo this reaction when we are doing the reactions can one aldehyde or one ketone can show this reaction or we require 2 moles of aldehydes or 2 moles of ketones. ಇದಕ್ಕೆ 1 molar ಇದ್ರೆ ರಿಯಾಕ್ಷನ್ ಆಗೋದಿಲ್ಲ ಅಂತೀರಾ? So here let us see due to which ನಮಗೆ ಈ ತರ ರೆಸೋನೆನ್ಸ್ ಸ್ಟ್ರಕ್ಚರ್ source ಇರೋದ್ರಿಂದ due to this alpha hydrogen so the aldehydes and ketones will show some kind of reactions that is a aldol condensation on the reaction source right. So we are going to study next this next type of reaction that is a aldol condensation. Let us see this what is this aldol condensation ಅಂದ್ರೆ ಏನು next ನೋಡೋಣ right. So ಇದರ್ಥ ಇಲ್ಲ reactions of nature of alpha hydrogen clear here. ಬೇರೆ ಬೇರೆ ತರ ಪ್ರಾಡಕ್ಟ್ಸ್ ಬರುತ್ತಲ್ಲಿ ಲಿಟಲ್ ಕನ್ಫ್ಯೂಷನ್ ಇರುತ್ತೆ ನಿಮ್ಗೆ ಅಲ್ಲಿ. So first we will see the aldol condensation in aldehydes. Upon heating ಇಂಟರ್ಮೀಡಿಯೇಟ್ ಏನ್ ಬರುತ್ತೆ ಹೇಳ್ರಿ ಸ್ವಲ್ಪ ಕರೆಕ್ಟ್ ಟೈಪ್ ಮಾಡಿದ್ರೆ ಫಸ್ಟ್ ಹೇಳ್ತೀನಿ, ನೀ ತಪ್ಪು ಹೇಳತ್ತೀನಿ ನಿಮ್ಗೆ ಆಮೇಲೆ ಹೇಳ್ತೀನಿ ನಾನು. ಉಳ್ಗಿದ್ದವರೆಲ್ಲ 3 ಹೈಡ್ರಾಕ್ಸಿ ಬಿಟನಾಲ್ ಅಂತ ಟೈಪ್ ಮಾಡಿರಲ್ಪ, ಹಿಂಗ್ ಬಂದು ಸ್ವಲ್ಪ ರಿಮೂವ್ ಮಾಡಿದ್ರೆ ಹಿಂಗ್ ಮಾಡಿ ಆಪ್ಷನ್ ಇಲ್ಲ ನನಗೆ. Go according to your textbook example only. Extra word ನಿಮ್ಗೆ ತಿನ್ಸ್ತೀನಿ ಅಷ್ಟೇ, ತಿನ್ಸಿದ್ರೆ ಸಾಕು. ಮತ್ತೆ ಸುಮ್ಮನೆ ಕಲಿರಂತ ಆಯ್ತಾ ಬೇಡ. ಅಲ್ಕಲೈನ್ ಮೀಡಿಯಂ ಅಲ್ಲಿ ಗುಣಾರಿ ನಮ್ರತಗೂ ಹೈಡ್ರೋಲೈಸಿಸ್ ಮಾಡ್ತಿರೋ ಡಿಹೈಡ್ರೇಷನ್ ಮಾಡ್ತಿರೋ ಆಲ್ಕಿನ್ ಬರ್ಬೇಕು. ಆಲ್ಕಿನ್ ಬರ್ಬೇಕಾದ್ರೆ ಡಿಹೈಡ್ರೇಷನ್ ಮಾಡ್ತಿರೋ ಹೈಡ್ರೋಲೈಸಿಸ್ ಮಾಡ್ತಿರೋ ಅಲ್ಲಿ doing dehydration here. This one hydroxyl group and one hydrogen atom from here, right? So it will eliminate here. The molecule ಈ ಹೈಡ್ರೋಜನ್ ಮತ್ತೆ ಈ ಹೈಡ್ರಾಕ್ಸಿಲ್ ಗ್ರೂಪ್ ಹೋಗುತ್ತೋ, ಈ ಹೈಡ್ರಾಕ್ಸಿಲ್ ಗ್ರೂಪ್ ಅಲ್ಲಿ ಇಲ್ಲೊಂದು ಹೈಡ್ರೋಜನ್ ಹೋಗುತ್ತೋ. Is it correct product here? ಇನ್ನೊಂದು ಪಾಸಿಬಲ್ ಇರುತ್ತೆ, ಬಟ್ that will not be stable there, right? So what is the name of this product? Aldol condensation now. So you know one will be aldehyde group here and one will be alcohol group, right? So whatever this intermediate I am getting here, intermediate in ಬರ್ತಾ ಇದೆ, one is having a hydroxyl group as well as we are having a one aldehyde group, right? That's why we are going to call it as a aldol
aldol product ಅಂತ ಕರೀತೀವಿ. Aldol product intermediate here, right? So this aldol product ಏನಿರುತ್ತೆ, this aldol product upon dehydration gives us a alkene here. So aldehyde ಇರೋದ್ರಿಂದ I am going to call it as the aldol product here, right? So suppose ketone ಇತ್ತು ಅಂತಂದ್ರೆ aldol product ಬರುತ್ತೆ ಅಲ್ಲ, ಹೌದಾ? ಮೆಕ್ಯಾನಿಸಮ್ ಯಾವ ತರ ಬರುತ್ತೆ? ಮೆಕ್ಯಾನಿಸಮ್ ಬರ್ತ್ ಕಳ್ಸಿ ನನಗೆ. ಅವ್ರನ್ನ ketones. I'm taking acetone here. Molecules of acetone here, right? So upon treating with a aqueous solution here and heating. So ಯಾವ ತರ ಬರುತ್ತೆ ಹೇಳ್ರಿ? One group will be as it is, one functional group as it is ಇರುತ್ತೆ, ಹೌದಾ? So if I'm considering this one, ಗೊತ್ತಾಗ್ಲಿಲ್ಲ ಅಂತಂದ್ರೆ ಒಂದು ಕೀಟೋ ಗ್ರೂಪ್ ಇದೇ ತರ ಇರುತ್ತೆ. ಏನ್ ಬರುತ್ತೆ? ಹೈಡ್ರೋಕ್ಸಿಲ್ ಗ್ರೂಪ್ ಇಲ್ಲಿ ಬರ್ತದೆ. ಹೈಡ್ರೋಕ್ಸಿಲ್ ಗ್ರೂಪ್ ಯಾವ ಪೊಸಿಷನ್ ಬರುತ್ತೆ? ಕಾರ್ಬನ್ ಈ ಕಾರ್ಬನ್ ಬರುತ್ತೋ, ಬಿ ಕಾರ್ಬನ್ ಬರುತ್ತೋ? ಹೈಡ್ರೋಕ್ಸಿಲ್ ಪೊಸಿಷನ್ ಅಲ್ಲಿ two ketones are reacting here. ಏನಾಗುತ್ತೆ when I'm adding a plus NaOH here, right? So it is just acting as a proton abstractor here. Either of ಯಾವ್ದಾರ ಒಂದು ketone ಇಂದ proton abstract ಮಾಡುತ್ತೆ, ಹೌದಾ? Suppose if it is taking proton from this ಒಂದು ketone there, so ಅಲ್ಲಿ ಏನಾಗುತ್ತೆ? Oxygen will be undergoing a hydrolysis here. ಒಂದು ಆಕ್ಸಿಜನ್ ಏನಾಗುತ್ತೆ ಅಲ್ಲಿ ಪ್ರೊಟೋನೇಷನ್ ಆಗೋದ್ರಿಂದ ಹೈಡ್ರೋಕ್ಸಿಲ್ ಗ್ರೂಪ್ ಬರುತ್ತೆ, ರೈಟ್? ಸೊ ಅಂಗೋಲ್ ಏನಿರುತ್ತೆ, ಇಟ್ ವಿಲ್ ಬಿ CH2 C ಡಬಲ್ ಬಾಂಡ್ O CH ಈ ತರ ಬರುತ್ತೆ. ಒನ್ ಕಾರ್ಬನ್ ಗ್ರೂಪ್ ಇಂದ ಏನಾಗುತ್ತೆ, ಪೋಲರೈಸೇಷನ್ ಆಗೋದ್ರಿಂದ ಒಂದ್ ಕಡೆ ಏನ್ ಮಾಡುತ್ತೆ, ಇದು ಬೇಸ್ ವಿಲ್ ಟೇಕ್ ದ ಪ್ರೋಟಾನ್ ಹಿಯರ್, ರೈಟ್? ಸೊ ಅಂಡ್ ಡ್ಯೂ ಟು ವಿಚ್ ಒನ್ ವಿಲ್ ಅಂಡರ್ಗೋ polarization here. ಈ ತರ ಸ್ಟೇಬಲ್ ಪ್ರಾಡಕ್ಟ್ ಬರುತ್ತೆ ಅಲ್ಲಿ. This will be a ketone molecule here or this will be a ketone molecule here. ಯಾವುದು? ಫಸ್ಟ್ ಒನ್, ಸೆಕೆಂಡ್ ಒನ್. which one will be proper intermediate there? ಅದನ್ನ ಡಿಹೈಡ್ರೇಷನ್ ಮಾಡೋದ್ರಿಂದ ಮತ್ತೆ ಏನು ಸಿಗುತ್ತೆ ನನಗೆ? I am going to get an alkene there. After doing dehydration, alkene name ಯಾವ್ದು ಬರುತ್ತೆ ಹೇಳ್ರಿ? Do that, complete that reaction and tell me the final product then. Dehydrate then. This will be end product there. Hello. Question. ಈಗ ಪ್ರಯಾರಿಟೀಸ್ ಹೇಳ್ತಾ ಹೋಗಿದ್ದೆ ನಾನು. ಕಾರ್ಬೋಕ್ಸಿಲಿಕ್ ಆಸಿಡ್ ಆದ್ಮೇಲೆ ಯಾವ್ದು ಬರುತ್ತಾ? ಕಾರ್ಬನ್ ಡಬಲ್ ಬಾಂಡ್ O ಗ್ರೂಪ್ ಇರುತ್ತೆ, ಮತ್ತು OH ಗ್ರೂಪ್ ಅಂದ್ರೆ ಆಲ್ಕೋಹಾಲ್ ಗ್ರೂಪ್ ಇರುತ್ತೆ ಸರ್.
ನಾವು 2 ಮಿನಿಟ್ಸ್ ಸಹಿತ ಡಿಫ್ರೆಂಟ್ ಆಕ್ಟಿವಿಟೀಸ್ ನೀವು ಕೊಡ್ಬೋದೇನ್ರಿ ಸರ್? ನಾವು ಆರ್ಡರ್ ಫಾಲೋ ಮಾಡಿ ಪರ್ಟಿಕ್ಯುಲರ್ ಒಂದು ನೇಮ್ ಕೊಡ್ಬೇಕಾಗ್ತೈತಿ. ಕಾಮನ್ ನೇಮ್ ತಗೊಂಡಿದ್ದೀವಿ ಅಂತಂದ್ರೆ ನೀನು ಕಾಮನ್ ಆಗಿ ಈಗ ಆಲ್ಡೋಲ್ ಮತ್ತೆ ಕೀಟೋಲ್ ಅಂತ ಹೇಳ್ತಾ ಇದೀನಿ ಅಂತಂದ್ರೆ 2 ಫಂಕ್ಷನ್ ಇದಾವೆ ಅಂತ ಕಾಮನ್ ಆಗಿ ಹೇಳ್ತಾ ಇದೀನಿ ಇಂಟರ್ಮೀಡಿಯೇಟ್ ನ. ಹೌದಾ? ಸಪೋಸ್ ಐಪಿಎಸ್ಸಿ ನಿಮ್ಗೆ ಬರ್ತಿದ್ದೀನಿ ಅಂತಂದ್ರೆ ಅಕಾರ್ಡಿಂಗ್ ಟು ರೂಲ್ಸ್ ಹೋಗ್ಬೇಕಲ್ಲಿ hydroxy group will be OH group will be group there. OH group ಏನಿದೆ ಅದು ಸಬ್ಸ್ಟಿಟ್ಯೂಯೆಂಟ್ ಆಗುತ್ತೆ. ಯಾಕಂದ್ರೆ ನಿಮ್ಗೆ ಆರ್ಡರ್ ಹೇಳ್ತಾ ಹೋಗಿದ್ನ ಫಸ್ಟ್ ಈಗ ಕಾರ್ಬಾಕ್ಸಿಲಿಕ್ ಆಸಿಡ್ಸ್ ಇರುತ್ತೆ, ಅದಾದ್ಮೇಲೆ ಆಲ್ಡಿಹೈಡ್ಸ್, ಆಲ್ಕೋಹಾಲ್ಸ್, ಯೂಶುವಲಿ ನಾವು ಇಂಟರ್ಮೀಡಿಯೇಟ್ ಐಪಿಎಸ್ಸಿ ನೇಮ್ಸ್ ಸೂಟೇಬಲ್ ಇರೋದಿಲ್ಲ, ಅದಕ್ಕೆ ಕಾಮನ್ ನೇಮ್ಸ್ ನೋಡಿದ್ವಿ. ಬಟ್ ವಿ ಕ್ಯಾನ್ ನೇಮ್ ಹಿಯರ್ ಇಫ್ ದಟ್ ಇಸ್ ಕಂಪ್ಲೀಟ್ಲಿ ನ್ಯೂಟ್ರಲ್ ಇತ್ತು ಅಂತಂದ್ರೆ ವಿ ಕ್ಯಾನ್ ನೇಮ್ ದಟ್. ಕೇಳ್ರಪ್ಪ ಇದ್ರಲ್ಲಿ ನಾಳೆ ಕಂಟಿನ್ಯೂ ಮಾಡೋಣ. ಕ್ರಾಸ್ ಆಲ್ಡಲ್ ರಿಯಾಕ್ಷನ್ ಅಂತ ಇನ್ನೊಂದಿದೆ. ಇಲ್ಲಿ ನೋಡ್ರಿ, ಇಲ್ಲಿ ತಗೊಂಡಿರೋಂತ ಆಲ್ಡಿಹೈಡ್ಸ್ ಏನಿದಾವೆ ಸಿಮಿಲರ್ ಆಲ್ಡಿಹೈಡ್ ಸಿಮಿಲರ್ ಕೀಟೋನ್ಸ್ ತಗೊಂಡಿದ್ದೀನಿ. ಅಲ್ಲೂ 2 ಅಸಿಡ್ ಆಲ್ಡಿಹೈಡ್ಸ್ ತಗೊಂಡಿದ್ದೆ, ಇಲ್ಲೂ 2 ಅಸಿಟೋನ್ ತಗೊಂಡಿದ್ದೀನಿ. ಹೌದಾ? That's why I am getting one product here. End product ಏನು ಬರ್ತದೆ ನನಗೆ ಒಂದೇ ಪ್ರಾಡಕ್ಟ್ ಬರ್ತದೆ. ಬಟ್ if I take 2 different aldehydes and one ketone and one aldehyde, then I am going to get different products there. ಅದನ್ನ ಕ್ರಾಸ್ ಆಲ್ಡಲ್ ರಿಯಾಕ್ಷನ್ ಅಂತ ಕರಿತೀವಿ. ಸ್ವಲ್ಪ ಆನ್ಸರ್ಸ್ ಹೇಳೋ ಟೈಮಾಗ ಸ್ವಲ್ಪ ಕಾಮನ್ ಆಫ್ ಮೈಂಡ್ ಇರ್ಲಿಪ್ಪ. ಏನ್ ಟೈಪ್ ಮಾಡ್ಲಿಕ್ಕೆ ಹತ್ತೀರಿ ಏನಿಲ್ಲ ಅಂತ ಹೇಳಿ ಕಂಟಿನ್ಯೂ ಮಾಡ್ತೀರಾ. ಈ ತರ ಹೋಪ್ಲೆಸ್ ಆನ್ಸರ್ಸ್ ಕೊಡ್ಲಿಕ್ಕೆ ಹೋಗ್ಬೇಡ್ರಿ. ಕ್ಲಾಸ್ ನೋಡೋ ಟೈಮಾಗ ಇಂಟ್ರೆಸ್ಟ್ ಆಯ್ತು ಅಂದ್ರೆ ನಿಮ್ ಇಷ್ಟ ನೋಡ್ರಿ, ಲಾಸ್ ಆಗೋದು ನಿಮ್ಗೆ. ಈಗ ನಾವು ಡೈರೆಕ್ಟ್ 2 ಮೋಲ್ಸ್ ಒಂದೇ ಮೋಲ್ ಆಲ್ಡಿಹೈಡ್ ತಗೊಂಡು ನೆಕ್ಸ್ಟ್ ಅದಕ್ಕೆ ನಾವು ಹೈಡ್ರೋಲೈಸಿಸ್ ಮಾಡಿದ್ರು ಆಲ್ಕೋಹಾಲ್ ಫಾರ್ಮೇಷನ್ ಆಗ್ತಿದೆ. ನಾವು ಅಷ್ಟು ಪ್ರಿಫರ್ ಮಾಡೋದು ಇಲ್ಲೇನಿದೆ ಆಲ್ಡೋಲ್ ಪ್ರಾಡಕ್ಟ್ ಏನಿದೆ ಇದು ಅಡಿಷನ್ ಪ್ರಾಡಕ್ಟ್ ಆಗುತ್ತೆ. ಸೊ ರಿಯಾಕ್ಷನ್ ನೇಮ್ ಏನಿದೆ ಅದೇ ತರ ರಿಯಾಕ್ಷನ್ ಆಗುತ್ತಾ ಅಂದ್ರೆ ನೇಮ್ ರಿಯಾಕ್ಷನ್ ಸಪರೇಟ್ ಆಗಿ ರಿಯಾಕ್ಷನ್ ನಾವು ಇದನ್ನ ಮಾಡ್ತೀವಿ. ಬಟ್ ಪಾಸಿಬಲ್ ಅದನ್ನು ಐತೆ ಅಂದಂಗೆ ಮಾಡಿ ನೋಡು, ಬರ್ದು ನೋಡು, ಟ್ರೈ ಮಾಡು. ಬಂತು ಅಂತಂದ್ರೆ ಐ ವಿಲ್ ಗೆಟ್ ಅನ್ ಐಡಿಯಾ ಅದ್ರ ಅಲ್ಲಿ ಮಿಸ್ಟೇಕ್ ಏನಿದೆ, ಎರರ್ ಏನಾಗುತ್ತೆ ಅಂತ ಗೊತ್ತಾಗುತ್ತೆ. ಹೌದಾ? ಒಂದೇ ಆಲ್ಡಿಹೈಡ್ ಒಂದೇ ರಿಯಾಕ್ಷನ್ ಮಾಡಿ ನೋಡು, ವಿಲ್ ಗೆಟ್ ಅನ್ ಐಡಿಯಾ ಅದೇ ಎದಕ್ಕೆ ಅದು ರಿಯಾಕ್ಷನ್ ಆಗೋದಿಲ್ಲ. ಪಾಸಿಬಲ್ ಇತ್ತು ಅಂತಂದ್ರೆ ಯಾವ ತರ ಪ್ರಾಡಕ್ಟ್ಸ್ ಬರುತ್ತೆ, ಇರ್ಲಿಲ್ಲ ಅಂದ್ರೆ ನಿನಗೆ ಅಟ್ಲೀಸ್ಟ್ ರೀಸನಿಂಗ್ ಆದ್ರೂ ಗೊತ್ತಾಗುತ್ತೆ ಅದಕ್ಕೆ ಅಂತೇಳಿ. ಟ್ರೈ ಮಾಡೋದು. ಆಕ್ಸಿಜನ್ ನೆಗೆಟಿವ್ ಚಾರ್ಜ್ ಇದ್ದರೆ ಬಂದು ಹೈಡ್ರೋಜನ್ ಅಟ್ಯಾಚ್ ಆಗ್ತೈತಿ. ಬಟ್ H2 ತಗೊಂಡಿದ್ದೀವಿ ನಾವು ಪ್ರೋಟೋನ್ ಇಷ್ಟು H+ ಮಾಡಿದ್ವಿ ಅಂತಂದ್ರೆ ಪಾಸಿಬಲ್ ಆಗಿದೆ ಅಂತ ಅನಿಸ್ತೈತಿ. ಬಟ್ ಅಷ್ಟೇ ಈ ಆಲ್ಡೋಲ್ ಪ್ರಾಡಕ್ಟ್ ಬರೋದಿಲ್ಲ, ಆಲ್ಕೋಹಾಲ್ ಬರುತ್ತಾ? ಡೈರೆಕ್ಟ್ ಬರ್ತದ. ಬಟ್ ನನ್ ಬೇಕಿರೋದೇನಲ್ಲಿ ಆಲ್ಡೋಲ್ ರಿಯಾಕ್ಷನ್ ಮಾಡ್ಬೇಕು ನಾನು. ಟೇಕಿಂಗ್ 2 moles ಪಾಸಿಬಲ್ ಇಲ್ಲ ಅಂತಲ್ಲ, ನೀ ಏನ್ ಹಾಕಿದ್ರು ಒಂದ್ ರಿಯಾಕ್ಷನ್ ಆಗೇ ಆಗುತ್ತೆ. ರೆಸೊನೆನ್ಸ್ ಸ್ಟ್ರಕ್ಚರ್ಸ್ ಪ್ರಕಾರ ಹೋಗಿತ್ತಂದ್ರೆ ಆಫ್ಟರ್ ಡೂಯಿಂಗ್ ಪ್ರೊಟೋನೇಷನ್ ಇದರ್ ಪಾಸಿಬಲ್ ಅಲ್ಕಿನ್ ಆದ್ರೂ ಬರುತ್ತೆ. ಆಮೇಲೆ ಆಲ್ಕೋಹಾಲ್ ಬಂದ್ಮೇಲೆ ಅಗೇನ್ ಇಫ್ ಐ ಆಮ್ ಡೂಯಿಂಗ್ ಡಿಹೈಡ್ರೇಷನ್ ಅಲ್ಕಿನ್ ಬರುತ್ತೆ ಇಂಡಿಯಾ. ದಟ್ ಇಸ್ ದ ಜನರಲ್ ರಿಯಾಕ್ಷನ್. ನೀವು ಕಲ್ತಿರೋ ರಿಯಾಕ್ಷನ್ ಅದೇ ತರ ಬರುತ್ತೆ. ಹೌದಾ? ಕೀಟೋನ್ ಅಲ್ಲಿ ಅಗ್ರೆಸಿವ್ ರಿಯಾಕ್ಟ್ ಮಾಡಿದಾಗ ನಮ್ಗೆ ಆಲ್ಕೋಹಾಲ್ ಬರುತ್ತೆ. ಆಲ್ಕೋಹಾಲ್ ಆಗೋದ್ರಿಂದ ಡಿಹೈಡ್ರೇಷನ್ ಮಾಡೋದ್ರಿಂದ ಅಲ್ಕಿನ್ ಬರ್ತದೆ. ಆ ಮೇಜರ್ ಮೆಕ್ಯಾನಿಸಮ್ ಕಲ್ತಿರೋ ಮೊದಲು ಕಾಮನ್ ಮೆಕ್ಯಾನಿಸಮ್ ಇದು. ಬಟ್ ನನಗೆ ಬೇಕಿರೋದಲ್ಲಿ ಹೈಡ್ರೋಲ್ ಪ್ರಾಡಕ್ಟ್ ಬೇಕಿರೋದ್ರಿಂದ ಐ ವಾಂಟ್ ದಿ ಇಂಟರ್ಮೀಡಿಯೇಟ್ ಹಿಯರ್. ದಟ್ಸ್ ವೈ ಐ ಆಮ್ ಟೇಕಿಂಗ್ 2 moles. ಇನ್ನೊಂದು ನಿಮ್ದು ಆಲ್ಕೋಹಾಲ್ ಫಿನಾಲ್ಸ್ ಇನ್ ಈಥರ್ಸ್ ಇನ್ ಟೆಸ್ಟ್ ಇದೆ, ಮಂಡೆ ತಗೊಂತೀನಿ. ಸ್ಯಾಟರ್ಡೆ ತಗೊಳೋದಿಲ್ಲ, ಮಂಡೆ ತಗೊಂತೀನಿ. ಸಾಲ್ವ್ ಮಾಡಿಸಿದೀನಿ ಅದು. ಇದು ಪಾರ್ಟ್ ಮುಗಿಲಿ, ಆಲ್ಡಿಹೈಡ್ಸ್ ಕೀಟೋನ್ ಪಾರ್ಟ್ ಮುಗಿಲಿ, ಇನ್ನೊಂದು 2 ರಿಯಾಕ್ಷನ್ಸ್ ಇದಾವೆ. ಮುಗಿದ್ಮೇಲೆ ನಿಮ್ಗೆ ಈಥರ್ಸ್ ಮಾಡಿಸ್ತೀನಿ ಒಂದ್ 2 ದಿನ.